ಮಾಡಿದ್ದಕ್ಕೆಲ್ಲ ಇಡಿಯನ್ನ ಚೂ ಬಿಡುವಂತಹ ಮೋದಿ ಅದಾನಿಯ ಮೇಲೆ ಹಿಂಡನ್ಬರ್ಗ್ ಸಂಸ್ಥೆ ಷೇರು ಮಾರುಕಟ್ಟೆಯ ಸ್ಕ್ಯಾಮ್ನ ಅಷ್ಟು ದೊಡ್ಡ ಆರೋಪ ಮಾಡಿದಾಗಲೂ ಮೌನ ವಹಿಸಿದ್ದೇಕೆ? ಈ ಎಲ್ಲಾ ಪ್ರಶ್ನೆಗಳು ನಾವು ಊಹಿಸಿರದ ಹೊಸ ಸಾಧ್ಯತೆಯೊಂದನ್ನ ನಮ್ಮ ಮುಂದೆ ತೆರೆದಿಟ್ಟಿವೆ. ಇಷ್ಟು ದಿನ ನಾವೆಲ್ಲ ಅಂದ್ಕೊಂಡಿದ್ದೇನು, ಗೌತಮ್ ಅದಾನಿಯ ಬಿಸ್ನೆಸ್ಗೆ ಮೋದಿ ಸಿಇಒ ತರ ಕೆಲಸ ಮಾಡ್ತಿದ್ದಾರೆ ಅಂತ. ಆದ್ರೆ ವಾಸ್ತವ ಇಷ್ಟು ಸರಳವಾಗಿರ್ಲಿಕ್ಕಿಲ್ಲ. ಕೆಲವೇ ದಶಕಗಳ ಹಿಂದೆ ಮುಂಬೈನ ಉದ್ಯಮಿಯೊಬ್ಬರ ಬಳಿ ಗುಣಮಟ್ಟದ ಆಧಾರದಲ್ಲಿ ವಜ್ರಗಳನ್ನ ವರ್ಗೀಕರಣ ಮಾಡುವ ಸಂಬಳಕ್ಕೆ ದುಡಿತಾ ಇದ್ದಂತಹ ವ್ಯಕ್ತಿ ದಿಢೀರ್ ಲಕ್ಷಾಂತರ ಕೋಟಿ ಬೆಲೆ ಬಾಳುವ ಆಸ್ತಿಗೆ ಒಡೆಯನಾಗ್ತಾನೆ ಅಂದ್ರೆ ಈ ಬೆಳವಣಿಗೆ ಹಿಂದಿರುವ ಬ್ಲಾಕ್ ಮ್ಯಾಜಿಕ್ ಎಂಥದ್ದು ಎಂಬುದನ್ನ ಸುಲಭವಾಗಿ ಊಹಿಸಬಹುದು. ಗುಜರಾತ್ನಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗುವುದಕ್ಕೂ ಅದಾನಿಯ ಉದ್ಯಮಗಳು ಹಠಾತ್ ವಿಸ್ತಾರವಾಗುತ್ತಾ ಬರುವುದಕ್ಕೂ ತಾಳೆ ಹಾಕಿ ನೋಡಿದ್ರೆ ಅದಾನಿ ಆಸ್ತಿಯಲ್ಲಿ ಮೋದಿಯ ಪ್ರಭಾವ ಮನದಟ್ಟಾಗುತ್ತೆ. 2013ರಲ್ಲಿ ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯಲ್ಲಿ 2650 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಂತಹ ಅದಾನಿ ಭಾರತದ 22ನೇ ಶ್ರೀಮಂತ ಎನಿಸಿದ್ದ. ಆದ್ರೆ ಮೋದಿ ಪ್ರಧಾನಿಯಾದ ಈ 10 ವರ್ಷದಲ್ಲಿ ಅದೇ ಫೋರ್ಬ್ಸ್ ಪಟ್ಟಿಯಲ್ಲಿ ದಿಢೀರ್ 2ನೇ ಶ್ರೀಮಂತ ಸ್ಥಾನಕ್ಕೆ ಏರಿರುವಂತಹ ಅದಾನಿಯ ಒಟ್ಟು ಆಸ್ತಿ 2650 ಕೋಟಿ ರೂಪಾಯಿಗಳಿಂದ 5,65,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಅಂದ್ರೆ 213 ಪಟ್ಟು ಆಸ್ತಿ ಹೆಚ್ಚಾಗಿದೆ. ಇದೆಲ್ಲ ಮೋದಿ ಕೃಪೆ ಅನ್ನೋದನ್ನ ಬಿಡಿಸಿ ಹೇಳೋ ಅಗತ್ಯವೇನಿಲ್ಲ. ಒಬ್ಬ ಉದ್ಯಮಿ ಎಷ್ಟೇ ಆತ್ಮೀಯನಾಗಿದ್ರೂ ಈ ಪರಿ ಆತನ ಆಸ್ತಿಯ ಗಳಿಕೆಗೆ ರಾಜಕಾರಣಿಯೊಬ್ಬ ಬೆನ್ನೆಲುಬಾಗಿ ನಿಲ್ಲೋಕೆ ಸಾಧ್ಯವೇ? ಈ ಅನುಮಾನವೇ ಈಗ ಅದಾನಿ ಆಸ್ತಿಯ ಅಸಲಿ ಒಡೆಯ ಯಾರು ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕ್ತಿರೋದು. ಅದಾನಿಯ ಆಸ್ತಿಗೆ ಮೋದಿಯೇ ಬೇನಾಮಿ ಒಡೆಯ ಎಂಬ ಮಾತುಗಳು ಈಗ ಕೇಳಿ ಬರ್ತಿವೆ. ಕ್ಲೀನ್ ಹ್ಯಾಂಡ್ ಇಮೇಜ್ ಮೂಲಕ ಜನರನ್ನ ಯಾಮಾರಿಸಿ ಅಧಿಕಾರ ದಕ್ಕಿಸಿಕೊಳ್ಳೋ ಉದ್ದೇಶದಿಂದ ತನ್ನ ಅಷ್ಟು ವಹಿವಾಟಿಗೆ ಅದಾನಿಯನ್ನ ಯಜಮಾನನಂತೆ ಮೋದಿ ಬಳಸಿಕೊಳ್ತಿದ್ದಾರೆ. ಇಲ್ಲವಾದ್ರೆ ಅದಾನಿಯ ರಕ್ಷಣೆಗಾಗಿ ಇಡೀ ಬಿಜೆಪಿ ಪಕ್ಷವೇ ಯಾಕೆ ದೌಡಾಯಿಸಿ ಬರ್ತಿತ್ತು? ಅದಾನಿಯ ಮಂದ್ರಾ ಬಂದರಿನಲ್ಲಿ ಸಾವಿರಾರು ಕೋಟಿ ಮೊತ್ತದ ಮಾದಕ ದ್ರವ್ಯ ಸಿಕ್ಕ ಪ್ರಕರಣವನ್ನ ಮುಚ್ಚಿ ಹಾಕಿದ್ಯಾಕೆ? ಯಗಶ್ಚಿತ್ ಒಬ್ಬ ಸ್ನೇಹಿತನಿಗಾಗಿ ಮೋದಿಯಾಗ್ಲಿ ಅಥವಾ ಯಾವುದೇ ರಾಜಕಾರಣಿಯಾಗ್ಲಿ ಇಷ್ಟೆಲ್ಲ ರಿಸ್ಕ್ ಅನ್ನ ತೆಗೆದುಕೊಳ್ತಾರ? ಸೊ ಅದಾನಿಯ ಉದ್ಯಮಕ್ಕೆ ಮೋದಿ ಸಿಇಒ ಅಲ್ಲ. ಮೋದಿಯ ಈ ಅಕ್ರಮ ಆಸ್ತಿಗೆ ಅದಾನಿಯೇ ಬೇನಾಮಿ ಒಡೆಯನಷ್ಟೇ.